ನಿನ್ನೆ ಪ್ರೀತಿಸುವೆ ಭಾಗ 8. ರಾಘವ್ ಕೆಲಸದಲ್ಲಿ ತೋರಿಸುತ್ತಿದ್ದ ಶ್ರದ್ಧೆ ಹಾಗೂ ಜಾಣತನವನ್ನು ನೋಡಿ ಅವನ ಬಾಸಿಗೆ ತುಂಬಾ ಖುಷಿಯಾಗಿ ಅವನ ಸಂಬಳವನ್ನು ಕೂಡ ಏರಿಸಿದ್ದರು. ರಾಘವ್ ಕೆಲಸ ಹಾಗೂ ಓದಿನಲ್ಲಿ ತುಂಬ ಜಾಣನಾಗತೊಡಗಿದನು. ಛಾಯಳನ್ನು ಮರೆಯುವುದಕ್ಕೋಸ್ಕರ ತನ್ನನ್ನು ತಾನು ಬ್ಯುಸಿ ಮಾಡಿಕೊಂಡನು. ಈಗ ಅವನಿಗೆ ಕಾಡುತ್ತಿದ್ದ ಒಂದೇ ಒಂದು ಸಮಸ್ಯೆ ಎಂದರೆ ಕಾವ್ಯ. ಅವಳು ಅವನನ್ನು ತುಂಬಾನೇ ಇಷ್ಟಪಡುತ್ತಿದ್ದಳು. ಅವನು ತನ್ನನ್ನು ನೋಡಲಿ ಅಂತಾನೆ ಚೆನ್ನಾಗಿ ರೆಡಿಯಾಗಿ ಬರುತ್ತಿದ್ದಳು. ಆದರೆ ರಾಘವ್ ಅವಳನ್ನು ಕಣ್ಣೆತ್ತಿ ಕೂಡ ನೋಡುತ್ತಿರಲಿಲ್ಲ. ಕಾವ್ಯ ಅವನ ಹತ್ತಿರ ಬಂದಾಗಲೆಲ್ಲ ಏನಾದರೂ ಕೆಲಸದ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದನು. ಕಾವ್ಯಳಿಗೆ ತನ್ನ ಮೇಲೆ ಒಲವಿದೆ ಅಂತ ಅವನಿಗೆ ಕೂಡ ಗೊತ್ತಿದ್ದಿತು. ಆದರೆ ತನಗೂ ಅದಕ್ಕೂ ಸಂಬಂಧವೇ ಇಲ್ಲವೆನ್ನುವಂತೆ ವರ್ತಿಸುತ್ತಿದ್ದನು. ಒಂದು ದಿನ ರಾಘವ್ ಕಡು ನೀಲಿ ಬಣ್ಣದ ಶರ್ಟ್ ಧರಿಸಿಕೊಂಡು ಆಫೀಸಿಗೆ ಬಂದಿದ್ದನು. ಅವನನ್ನು ನೋಡಿದ ಕಾವ್ಯ ಕಳೆದು ಹೋಗಿಬಿಟ್ಟಿದ್ದಳು. ಏನ್ ಸಖತ್ತಾಗಿದೆ ನನ್ನ ಹುಡುಗ, ನನ್ನ ದೃಷ್ಟಿನೇ ತಾಗ್ಬಹುದು. ಆ ಕುರುಚಲ್ ಗಡ್ಡ ನೋಡ್ತಿದ್ರೆ ಹಂಗೇನೆ ಹೋಗಿ ಮುತ್ತು ಕೊಡ್ಬೇಕಂತ ಅನಿಸ್ತಾ ಇದೆ. ಫಿಲಂ ಸ್ಟಾರ್ಸ್ ಅನ್ನು ಮೀರಿಸುವ ಅವನ ಹೇರ್ ಸ್ಟೈಲ್, ತೆಳ್ಳಗಿರುವ ಆ ಮೀಸೆ, ಎಲ್ಲ ಆಂಗಲಲ್ಲಿ ನೋಡಿದ್ರೆ ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ ಎಷ್ಟು ತರ ಕಾಣಿಸ್ತಾ ಇದ್ದಾನೆ. ಆ ರಾಮಾಚಾರಿಗೆ ಅವನು ಮಾರ್ಗಿ ಸಿಕ್ಕ ಹಾಗೆ ನನಗೆ ಯಾವಾಗ ನನ್ನ ರಾಘವ್ ಸಿಗ್ತಾನೆ. ನಾನು ಅವನು ಯಾವಾಗ ಜೋಡಿ ಆಗ್ತೀವಿ. ಮಾತನಾಡಿಸಕ್ಕೆ ಹೋದ್ರೆ ಯಾವಾಗ ನೋಡಿದ್ರು ಗುರು ಗುರು ಅಂತ ಇರ್ತಾನೆ. ಒಂದಿನಾದ್ರೂ ಪ್ರೀತಿಯಿಂದ ಮಾತಾಡಿಸ್ಬಾರ್ದಾ? ನಾನೇನು ರಾಮಾಚಾರಿ ಮಾರ್ಗಿ ತರ ಇಲ್ಲ ಆದ್ರೂ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದ್ದೀನಿ. ಎಷ್ಟೊಂದು ಹುಡುಗರು ನನ್ನ ಹಿಂದೆ ಬಿದ್ದಿದ್ರು, ಆದ್ರೆ ನಾನು ಮಾತ್ರ ಈ ಆಟಿಟ್ಯೂಡ್ ರಾಘವನ ಹಿಂದೆ ಬಿದ್ದಿದ್ದೇನೆ. ನಾನು ಚೆನ್ನಾಗಿ ರೆಡಿಯಾಗಿ ಬಂದರೂ ಕೂಡ ನನ್ನ ಕಡೆ ನೋಡೋದೇ ಇಲ್ಲ ಅಂತಾನೆ. ಇವನು ಇರೋದೇ ಹೀಗೇನಾ ಅಥವಾ ಇವನಿಗೆ ನನ್ನನ್ನು ಕಂಡ್ರೆ ಆಗೋದೇ ಇಲ್ವಾ? ನನ್ನನ್ನು ಕಂಡ್ರೆ ಆಗದಿರೋದಕ್ಕೆ ನನಗೇನಾಗಿದೆ? ನಾನು ಕೂಡ ಸುಂದರವಾಗಿಯೇ ಇದ್ದೀನಿ. ಏನಾದರೂ ಆಗಲಿ ಇವನನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು. ಹೇಗೆ ಉಳಿಸ್ಕೊಳ್ಳೋದು? ಯಾವಾಗ ನೋಡಿದ್ರೂ ಸೀರಿಯಸ್ ಆಗಿರ್ತಾನೆ. ಒಂದು ಕೆಲಸ ಮಾಡೋಣ, ನಾಳೆ ಇವನಿಗೆ ಡೈರೆಕ್ಟಾಗಿ ಪ್ರಪೋಸ್ ಮಾಡೋಣ. ಆಮೇಲೆ ಗೊತ್ತಾಗುತ್ತೆ ಇವನಿಗೆ ನನ್ನ ಮೇಲೆ ಒಲವು ಇದೆ ಇಲ್ವೋ ಅಂತ. ಈಗ ಕೆಲಸ ಮಾಡೋಣ, ಇಲ್ಲಾಂದ್ರೆ ಬಾಸ್ ಕೈಯಲ್ಲಿ ಬಯಸ್ಕೊಳ್ಬೇಕಾಗುತ್ತೆ ಅಂತ ತನಗೆ ತಾನೇ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಕೆಲಸದಲ್ಲಿ ತೊಡಗಿದಳು. ಸಾಯಂಕಾಲ ತನ್ನ ಕೆಲಸ ಮುಗಿಸಿ ಮನೆಗೆ ಹೋದ ಕಾವ್ಯ ರಾಘವನನ್ನೇ ನೆನಪಿಸಿಕೊಳ್ಳತೊಡಗಿದಳು. ಅವನ ಮುದ್ದಾದ ಮುಖವೇ ಅವಳ ಕಣ್ಣ ಮುಂದೆ ಬರುತ್ತಿದ್ದು. 3 ಹೊತ್ತು ರಾಘವನ ಜಪಾನೆ ಮಾಡುತ್ತಿದ್ದಳು. ರಾತ್ರಿಯ ಊಟ ಆದ ಮೇಲೆ ರಾಘವನ ಬಗ್ಗೆ ಕನಸು ಕಾಣತೊಡಗಿದಳು. ನಾಳೆ ಹೇಗಾದ್ರೂ ಮಾಡಿ ನನ್ನ ಹುಡುಗನಿಗೆ ಪ್ರಪೋಸ್ ಮಾಡಬೇಕು. ನಾಳೆ ನಾನು ಯಾವ ಬಟ್ಟೆ ಹಾಕೊಂಡು ಹೋಗ್ಲಿ ಅಂತ ಕಬೋರ್ಡನ್ನು ತಡಕಾಡಿದಳು. ಪಿಂಕ್ ಕಲರ್ ಸಲ್ವಾರನ್ನು ಸೆಲೆಕ್ಟ್ ಮಾಡಿ ಅದನ್ನು ಸೈಡಿಗಿಟ್ಟು ಮಲಗಿಕೊಂಡಳು. ಮಲಗಿದ ಅವಳಿಗೆ ನಿದ್ದೆನೆ ಬರುತ್ತಿರಲಿಲ್ಲ. ನಾನು ರಾಘವನಿಗೆ ಪ್ರಪೋಸ್ ಮಾಡಿದಾಗ ಅವನನ್ನು ಒಪ್ಪಿಕೊಳ್ತಿದ್ರೆ ಏನ್ ಮಾಡೋದು? ಒಪ್ಪತಾನೋ ಬಿಡ್ತಾನೋ, ಒಟ್ನಲ್ಲಿ ನಾನು ಅವನಿಗೆ ಪ್ರಪೋಸ್ ಮಾಡಿಯೇ ಮಾಡ್ತೀನಿ ಅಂದುಕೊಂಡು ನಿದ್ರೆಗೆ ಜಾರಿದಳು. ಬೆಳಿಗ್ಗೆ ಬೇಗ ಎದ್ದ ಕಾವ್ಯ ತನ್ನೆಲ್ಲ ಕೆಲಸ ಮುಗಿಸಿಕೊಂಡು ಆಫೀಸಿಗೆ ಹೊರಡಲು ರೆಡಿಯಾಗತೊಡಗಿದಳು. ಹಿಂದಿನ ರಾತ್ರಿ ತೆಗೆದಿಟ್ಟಿದ್ದ ಪಿಂಕ್ ಕಲರ್ ಸಲ್ವಾರನ್ನು ತೊಟ್ಟು ಅದಕ್ಕೆ ಉಪ್ಪುವ ಜುಮ್ಕಾವನ್ನು ಹಾಕಿ ರೆಡಿಯಾದಳು. ಪೂರ್ತಿಯಾಗಿ ರೆಡಿಯಾದ ಮೇಲೆ ಕನ್ನಡಿ ಮುಂದೆ ನಿಂತುಕೊಂಡಳು. ಕನ್ನಡಿಯಲ್ಲಿ ಅವಳನ್ನು ನೋಡಿ ಒಂದು ಕ್ಷಣ ಅವಳೇ ಬೆರಗಾದಳು. ಪರವಾಗಿಲ್ಲ ಕಾವ್ಯ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆಯಾ. ಇವತ್ತು ನಿನ್ನ ದೃಷ್ಟಿನೇ ನಿಂಗೆ ತಾಗಬಹುದು. ಅಂಥದ್ರಲ್ಲೂ ರಾಘವ್ ನಿನಗೆ ಫ್ಲಾಟ್ ಆಗದೆ ಇರ್ತಾನ? ಅವನು ನಿನ್ನನ್ನು ಖಂಡಿತ ಒಪ್ಕೊಳ್ತಾನೆ. ಡೋಂಟ್ ವರಿ ಕಾವ್ಯ, ನಿನ್ನ ಈ ಶೃಂಗಾರ ಅವನ ಮನಸ್ಸನ್ನು ಬಡಿದೆಬ್ಬಿಸಿ ಬಿಡುತ್ತೆ, ನೋಡ್ತಾ ಇರು. ಈಗ ಬೇಗ ಹೊರಡೋಣ ಅಂತ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ತನ್ನ ಸೌಂದರ್ಯವನ್ನು ತಾನೇ ಹೊಗಳಿಕೊಳ್ಳುತ್ತಾ ಕನ್ನಡಿ ಮುಂದೆ ಅದೆಷ್ಟು ಹೊತ್ತು ನಿಂತಿದ್ದಳು ಅವಳಿಗೆ ತಿಳಿಯಲಿಲ್ಲ. ಅವಳ ಅಮ್ಮ ಕರೆದಾಗಲೇ ವಾಸ್ತವಕ್ಕೆ ಬಂದಳು. ಕಾವ್ಯ, ಆಫೀಸಿಗೆ ಲೇಟ್ ಆಗಲ್ವೇನೆ? ಇನ್ನು ಮನೆಯಲ್ಲಿ ಇದೆಯಾ? ಹಾ ಅಮ್ಮ, ಹೋಗ್ತಾ ಇದ್ದೀನಿ ಅಂತ ಹೇಳಿ ಬೇಗ ಬೇಗನೆ ಆಫೀಸಿಗೆ ಹೋದಳು. ಆಫೀಸಿಗೆ ಬಂದ ಕಾವ್ಯಳ ಕಣ್ಣು ರಾಘವನಿಗಾಗಿ ಹುಡುಕಾಡುತ್ತಿತ್ತು. ಆಫೀಸಿನಲ್ಲಿ ಎಲ್ಲರೂ ಅವಳ ಸೌಂದರ್ಯವನ್ನು ಹೊಗಳಿದ್ದೇ ಹೊಗಳಿದ್ದು. ಆದರೆ ಅವಳಿಗೆ ಅವರ ಯಾರ ಹೊಗಳಿಕೆಯೂ ಬೇಕಾಗಿರಲಿಲ್ಲ.
ಅವಳಿಗೆ ರಾಘವ್ ಮಾತ್ರ ತನ್ನ ಸೌಂದರ್ಯವನ್ನು ಹೊಗಳಬೇಕು ಅಂತ ಆಸೆ ಇತ್ತು. ಆದರೆ ಅವನು ಅವಳನ್ನು ಕಣ್ಣೆತ್ತಿಯೂ ನೋಡದೆ ಹೋಗಿದ್ದನ್ನು ನೋಡಿ ಅವಳಿಗೆ ತುಂಬಾನೇ ಬೇಜಾರಾಯಿತು. ಏನಾಗಿದೆ ಇವನಿಗೆ? ಸ್ವಲ್ಪನೂ ರಸಿಕತೆ ಅನ್ನೋದೇ ಇಲ್ಲ. ಇವನಿಗೋಸ್ಕರ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ, ಇವನು ನೋಡಿದ್ರೆ ನನ್ನನ್ನು ನೋಡಿದಂತೆ ಹೋದ. ಇರಲಿ, ಸಾಯಂಕಾಲದವರೆಗೆ ನೋಡೋಣ, ಆಮೇಲೆ ನಾನೇ ಹೋಗಿ ಪ್ರಪೋಸ್ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಾಯಂಕಾಲ ಆಗುವುದನ್ನೇ ಕಾಯತೊಡಗಿದಳು. ಸಾಯಂಕಾಲದ ಹೊತ್ತು ಆಫೀಸು ಮುಗಿಸಿ ರಾಘವ್ ಹೊರಡುತ್ತಿರಬೇಕಾದರೆ ಕಾವ್ಯ ಅವನನ್ನು ಹಿಂಬಾಲಿಸಿ ಅವನ ಹತ್ತಿರ ಬಂದು ಅವನನ್ನು ಕರೆಯತೊಡಗಿದಳು. ರಾಘವ್, ರಾಘವ್, ರಾಘವ್ ಅವರೇ, ನಿಂತ್ಕೊಳ್ಳಿ, ನನಗೆ ನಿಮ್ಮ ಜೊತೆ ಮಾತಾಡಬೇಕು. ಅವಳು ಇವನನ್ನು ಹಿಂಬಾಲಿಸಿ ಬಂದಾಗ ರಾಘವ್ ತಲೆ ಮೇಲೆ ಕೈ ಹಿಡಿದು, ಅಯ್ಯೋ ರಾಮ, ಇವಳು ಯಾಕೆ ನನ್ನನ್ನು ಕರೀತಿದ್ದಾಳೆ? ಮತ್ತೆ ವಟ ವಟ ಅಂತ ಮಾತನಾಡೋಕ್ಕೆ ಶುರು ಮಾಡಿದ್ರೆ ನಾನು ಏನು ಮಾಡೋದು? ಒಳ್ಳೆ ತಲೆನೋವು ಸಾಹಸ ಆಯಿತು. ಅದೇನಂತ ಕೇಳಿ ಬೇಗ ಇವಳಿಂದ ತಪ್ಪಿಸ್ಕೊಂಡ್ರೆ ಒಳ್ಳೆಯದು ಅಂತ ಮನಸ್ಸಿನಲ್ಲಿ ಅವಳಿಗೆ ಬೈಯುತ್ತಾ, ಏನು ಮಾತಾಡಬೇಕು, ಬೇಗ ಮಾತಾಡಿ, ನನಗೆ ಲೇಟ್ ಆಗ್ತಾ ಇದೆ, ನಾನು ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗಿರಂತೆ, ಅದಕ್ಕೆ ಮೊದಲು ನಾನು ನಿಮ್ಮ ಹತ್ರ ಏನೋ ಹೇಳಬೇಕು, ಅದನ್ನು ಕೇಳಿಬಿಟ್ಟು ಆಮೇಲೆ ಹೋಗಿ. ಆಯಿತು, ಬೇಗ ಹೇಳಿ, ನನ್ನ ಹತ್ರ ಟೈಮ್ ಇಲ್ಲ. ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ನೀವು ಹೇಳಲೇ ಇಲ್ಲ. ಎಲ್ಲರೂ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ರು, ಆದರೆ ನೀವು ಮಾತ್ರ ಹೇಳಲೇ ಇಲ್ಲ. ನಾನು ಈ ಡ್ರೆಸ್ಸನ್ನು ಯಾಕೆ ಹಾಕ್ಕೊಂಡು ಬಂದಿದ್ದೀನಿ ಅಂತ ಕೇಳಿ. ಅವಳ ಮಾತು ಕೇಳಿ ಅವನಿಗೆ ಸಿಟ್ಟು ಬರತೊಡಗಿತ್ತು. ಇವಳು ಯಾವ ಡ್ರೆಸ್ ಆದರೂ ಹಾಕ್ಕೊಂಡು ಬರಲಿ, ನಾನು ಯಾಕೆ ಇವಳು ಡ್ರೆಸ್ ಬಗ್ಗೆ ಕಮೆಂಟ್ ಮಾಡಲಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸೀರಿಯಸ್ ಆಗಿ ಅವಳನ್ನು ನೋಡಿದನು. ಪಿಂಕ್ ಕಲರ್ ಸಲ್ವಾರಲ್ಲಿ ತುಂಬಾನೇ ಮುದ್ದಾಗಿ ಕಾಣುತ್ತಿದ್ದಳು. ಅವಳ ಕೂದಲು ಅವಳ ಜುಮ್ಕಾವನ್ನು ಮುತ್ತಿಕ್ಕುತ್ತಿತ್ತು. ಅವಳು ಹಾಕಿದ್ದ ಸಲ್ವಾರ್ ಹಾಗೂ ಜುಮ್ಕಾದಿಂದ ಅವಳ ಸೌಂದರ್ಯ ಇನ್ನಷ್ಟು ಇಮ್ಮಡಿಯಾಗಿತ್ತು. ಮೊದಲ ಬಾರಿ ಅವಳನ್ನು ತುಂಬಾ ಹತ್ತಿರದಿಂದ ನೋಡಿದ್ದನು. ಪೆದ್ದು ಪೆದ್ದಾಗಿ ಆಡುವ ಮುತ್ತು ಗೊಂಬೆ ತರ ಕಾಣಿಸತೊಡಗಿದಳು. ಅವಳನ್ನು ನೋಡಿ ಒಂದು ಕ್ಷಣ ಕಳೆದು ಹೋಗಿದ್ದವನು ಸಾವರಿಸಿಕೊಂಡು, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಯಾಕೆ ಈ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀರಾ, ಇವತ್ತೇ ನಿಮ್ಮ ಬರ್ತಡೇನಾ? ಹಬ್ಬ, ಕೊನೆಗೂ ಹೇಳಿದ್ರಲ್ಲ, ನಾನೆಲ್ಲ ನೀವು ಬೈತೀರಾ ಅಂತ ಅಂದ್ಕೊಂಡಿದ್ದೆ. ಈ ಡ್ರೆಸ್ಸನ್ನು ನಾನು ನಿಮಗೋಸ್ಕರ ಹಾಕ್ಕೊಂಡು ಬಂದಿದ್ದು, ಯಾಕೆ ಅಂತ ಕೇಳಿ. ಯಾಕೆ ಹಾಕ್ಕೊಂಡು ಬಂದಿದ್ದು, ಬೇಗ ಹೇಳಿ, ನನಗೆ ಲೇಟ್ ಆಗ್ತಾ ಇದೆ ಅಂತ ಹೇಳಿದ ಅವನಿಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸತೊಡಗಿತು. ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಅಂದುಕೊಳ್ಳತೊಡಗಿದನು. ಅಷ್ಟರಲ್ಲಿ ಅವಳು, ಈ ಡ್ರೆಸ್ ನೀವು ನನ್ನನ್ನು ನೋಡ್ರಿ ಅಂತ ನಾನು ನಿಮಗೋಸ್ಕರ ಹಾಕಿದ್ದು. ನನಗೆ ನೀವು ಅಂದರೆ ಇಷ್ಟ, ನಾನು ನಿಮ್ಮನ್ನು ತುಂಬಾನೇ ಪ್ರೀತಿ ಮಾಡ್ತಿದ್ದೀನಿ. ಈ ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ಗಡ್ಡ ನನಗೆ ತುಂಬಾನೇ ಇಷ್ಟ. ನಿಮ್ಮನ್ನು ನೋಡಿದಾಗಿನಿಂದ ನನಗೆ ಸರಿಯಾಗಿ ನಿದ್ದೆನೇ ಬರ್ತಾ ಇಲ್ಲ. ನನ್ನ ಕನಸಲ್ಲಿ ಯಾವಾಗಲೂ ನೀವೇ ಇರ್ತೀರ. ನನ್ನ ಕನಸಿನ ರಾಜ್ಕುಮಾರ್ ನನ್ನ ಜೀವನ ಸಂಗತಿ ಯಾಕೆ ಆಗ್ಬಾರ್ದು ಅಂತ ನನಗೆ ಅನಿಸ್ತು. ಅದಕ್ಕೆ ನಾನು ನಿಮಗೆ ಇವತ್ತು ಪ್ರಪೋಸ್ ಮಾಡ್ತಾ ಇದ್ದೀನಿ. ನಾನು ಶ್ರೀಮಂತ ಮನೆತನದವಳು ಅಲ್ಲ, ನನಗೆ ಅದೇ ಬೇಕು ಇದೇ ಬೇಕು ಅಂತ ಯಾವ ಆಸೆನೂ ಇಲ್ಲ. ನಾನು ಪ್ರೀತಿಸಿದ ಹುಡುಗನ ಜೊತೆ ಜೀವನ ಪರ್ಯಂತ ಇರಬೇಕು ಅನ್ನೋದೇ ನನ್ನ ಆಸೆ. ನೀವು ನನ್ನ ಬಾಳ ಸಂಗಾತಿಯಾಗಿ ನನ್ನ ಜೊತೆ ಜೀವನ ಪರ್ಯಂತ ಇರ್ತೀರಾ? ನನ್ನ ಹತ್ರ ದುಡ್ಡಿಲ್ಲದಿದ್ರೂ ಪ್ರೀತಿಗೆ ಮಾತ್ರ ಯಾವತ್ತೂ ಕೊರತೆ ಮಾಡಲ್ಲ. ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತೀನಿ. ನಿಮ್ಮ ಪ್ರೀತಿಯ ಮಡದಿಯಾಗಿ ನಿಮ್ಗೆ ಏನು ಬೇಕೋ ಅದನ್ನೇ ಮಾಡಿ ಹಾಕ್ತೀನಿ. ನೀವೇನು ಹೇಳ್ತೀರೋ ಅದನ್ನೇ ಕೇಳ್ಕೊಂಡಿರ್ತೀನಿ. ನನ್ನ ಮದುವೆ ಆಗ್ತೀರ ರಾಘವ್ ಅವರೇ? ಅವಳು ಪ್ರಪೋಸ್ ಮಾಡಿದ್ದನ್ನು ನೋಡಿ ಅವನಿಗೆ ಕೋಪನೇ ಬಂದುಬಿಟ್ಟಿತು. ಮದುವೆ ಅನ್ನೋ ಪದ ಕೇಳಿ ಅವನಿಗೆ ಜಿಗುಪ್ಸೆ ಮೂಡಿತು. ಕೋಪದಿಂದ ಅವಳ ಕಡೆ ನೋಡಿ, ನನಗೆ ಈ ಪ್ರೀತಿ ಪದ ಕೇಳಿದ್ರೇ ಅಸಹ್ಯ ಆಗುತ್ತೆ. ಪ್ರೀತಿ ಹಿಂದೆ ಬಿದ್ದು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ನಿಮ್ಮ ಮನೆಯವರು ಯಾರನ್ನು ನೋಡ್ತಾರೋ ಅವರನ್ನೇ ಒಪ್ಪಿ ಮದುವೆ ಆಗ್ಬಿಡಿ. ಅದನ್ನು ಬಿಟ್ಟು ಪ್ರೀತಿ ಪ್ರೀತಿ ಅಂತ ಇನ್ನೊಬ್ಬರ ಜೀವ ಹೆಣ್ಬಿಡಿ. ಅಷ್ಟಕ್ಕೂ ನಿಮಗೆ ನನ್ನ ಬಗ್ಗೆ ಏನು ಗೊತ್ತು? ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಅಂತ ನಿಮಗೆ ನನ್ನ ಮೇಲೆ ಲವ್ ಆಯ್ತಾ? ನನ್ನ ಬಗ್ಗೆ ತಿಳಿದುಕೊಂಡ್ರೆ ನನ್ನ ಜೊತೆ ಮಾತನಾಡೋಕ್ಕೆ ಕೂಡ ಹಿಂದೇಟು ಹಾಕ್ತೀರಾ. ನಾನೊಬ್ಬ ಮೆಂಟಲ್ ಪೇಷಂಟ್, ನನಗೆ ಮಾನಸಿಕ ಕಾಯಿಲೆ ಇದೆ. ಅವನ ಮಾತು ಕೇಳಿ ಕಾವ್ಯಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಶಾಕಿನಿಂದ ಮೆಂಟಲ್ ಪೇಷಂಟಾ ಅಂತ ಹೇಳಿದಳು. ಆಗ ಅವನು, ಎಸ್, ನಾನೊಬ್ಬ ಮೆಂಟಲ್ ಪೇಷಂಟ್, ನನಗೆ ಟ್ರೀಟ್ಮೆಂಟ್ ನಡೀತಾ ಇದೆ.
ಲೈಫ್ ಲಾಂಗ್ ಮಾತ್ರೆ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿದ್ದೇನೆ. ಒಂದು ವೇಳೆ ಒಂದಿನ ಮಾತ್ರೆ ತಗೊಂಡಿಲ್ಲ ಅಂದರೂ ಮತ್ತೆ ಮಾನಸಿಕ ಕಾಯಿಲೆ ಉಲ್ಬಣ ಆಗುತ್ತೆ. ಈಗ ಹೇಳಿ, ನನ್ನ ಲವ್ ಮಾಡ್ತೀರಾ? ಈ ಲವ್ ಅನ್ನೋ ಪದ ಕೇಳಿದ್ರೇ ನನಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಈ ಲವ್ನಿಂದಲೇ ನಾನು ಈ ಪರಿಸ್ಥಿತಿಗೆ ಬಂದಿರೋದು. ಅವಳು ಕೂಡ ನನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ನನಗೆ ಮೋಸ ಮಾಡಿದ್ಲು. ಅವಳಿಗೆ ನಾನು ಕೊಡಿಸೋ ಗಿಫ್ಟ್ಗಳ ಮೇಲೆ ಒಲವು ಇತ್ತು ಹೊರತು ನನ್ನ ಮೇಲೆ ಪ್ರೀತಿ ಇರಲಿಲ್ಲ. ದುಡ್ಡಿಗೋಸ್ಕರ ನನ್ನನ್ನು ರಿಜೆಕ್ಟ್ ಮಾಡಿ ಶ್ರೀಮಂತ ಹುಡುಗನನ್ನು ಮದುವೆ ಆದ್ಲು. ಈ ಪ್ರೀತಿನೇ ಮೋಸ. ದುಡ್ಡಿನ ಮಂದಿ ಪ್ರೀತಿ ಯಾವ ಲೆಕ್ಕಕ್ಕೂ ಇಲ್ಲ. ಈಗ ಪ್ರೀತಿ ಅಂತ ಹೇಳಿ ಹುಡುಗರನ್ನು ಬಲೆಗೆ ಬೀಳಿಸ್ತೀರಾ, ಆಮೇಲೆ ಏನು ಬೇಕೋ ಅದನ್ನೆಲ್ಲ ಕಿತ್ಕೊಳ್ತೀರಾ. ಕೊನೆಯದಾಗಿ ಪ್ರೀತಿ ಮಾಡೋರನ್ನು ಬಿಟ್ಟು ದುಡ್ಡಿರೋ ಶ್ರೀಮಂತರನ್ನು ಮದುವೆ ಆಗ್ತೀರಾ. ಹುಡುಗಿರೆಲ್ಲರೂ ಮೋಸಗಾರರು. ನಿಮ್ಮಂಥ ಹುಡುಗಿಯರಿಗೆ ಟೈಮ್ ಪಾಸ್ ಮಾಡೋಕ್ಕೆ ಬಡವರು ಹುಡುಗರು ಬೇಕು, ಮದುವೆ ಆಗೋಕ್ಕೆ ಶ್ರೀಮಂತ ಹುಡುಗ ಬೇಕು. ನಮ್ಮಂಥ ಬಡವರು ನಿಮಗೆಲ್ಲ ಟೈಮ್ ಪಾಸ್ ಮಾಡುವ ATM ಕಾರ್ಡ್ ಇದ್ದಾಗೆ. ಹುಡುಗಿರಂದ್ರೇ ನನಗೆ ಅಸಹ್ಯ ಆಗುತ್ತೆ. ಸುಮ್ಮನೆ ಪ್ರೀತಿ ಮಾಡೋದನ್ನು ಬಿಟ್ಟು ನಿಮ್ಮ ಕರಿಯರ್ ಕಡೆ ಗಮನ ಕೊಡಿ. ನಾನು ಮೆಂಟಲ್ ಪೇಷಂಟ್ ಅಂತ ಗೊತ್ತಾಯ್ತಲ್ಲ, ಈಗ ಸುಮ್ಮನೆ ಮನೆಗೆ ಹೋಗಿ. ನಾನು ಏನು ಅಂತ ಗೊತ್ತಾದ ಮೇಲೆ ಪ್ರೀತಿ ಹುಚ್ಚಿ ಎಲ್ಲ ಇಳಿದು ಹೋಗಿರುತ್ತೆ. ಹೊರಡಿ ಇಲ್ಲಿಂದ, ನನಗೆ ಲೇಟ್ ಆಗುತ್ತೆ ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದನು. ಕಾವ್ಯ ಅಲ್ಲೇ ಕುಸಿದು ಕುಳಿತಳು. ಕತೆ ಮುಂದುವರಿಯಿತು. ರಾಘವ್ ಮೆಂಟಲ್ ಪೇಷಂಟ್ ಅಂತ ಗೊತ್ತಾದ ಮೇಲೆ ಕಾವ್ಯ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.